ನಮಸ್ಕಾರ ಫ್ರೆಂಡ್ಸ್, ರಕ್ಷಿತ್ ಸೆರೆಮನೆ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. BLV ಟೀಮಿಂದ ನ್ಯೂ ಇಯರ್ ಸೆಲೆಬ್ರೇಷನ್ ಇತ್ತು. ಇಲ್ಲಿ ನಾವು ಕೇಕ್ ಕಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕೇಕ್ ಕಟ್ ಮಾಡಿದ್ವಿ. ಮೇಯ್ನಾಗಿ ನೇತ್ರಮ್ನವರು ಈ ಪಾರ್ಟಿನ ಅರೇಂಜ್ ಮಾಡಿದರು. ಅವರು ಈ ಪಾರ್ಟಿನಲ್ಲಿ ಒಂದು ಗುಡ್ ನ್ಯೂಸ್ನು ಕೂಡ ನಮ್ಮ ಹತ್ರ ಎಲ್ಲ ಶೇರ್ ಮಾಡಿದರು. ಅದೇನು ಎತ್ತ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ತಡವಾಯಿತು. ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನನಗೆ ಇದರಿಂದಾಗಿ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡಿದಾಗುತ್ತೆ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಇನ್ನು ವಿಡಿಯೋನ ಕಂಟಿನ್ಯೂ ಮಾಡೋಣ. ಹಾಗೆ ಇನ್ನೊಂದು ವಿಷಯ, ಯೂಟ್ಯೂಬ್ ಪಾಲಿಸಿ ಪ್ರಕಾರ ಒರಿಜಿನಲ್ ಸಾಂಗ್ನ ಪ್ಲೇ ಮಾಡೋಂಗಿಲ್ಲ. ಹಾಗಾಗಿ ನಾನು ಯೂಟ್ಯೂಬೇ ಸಜೆಸ್ಟ್ ಮಾಡಿರೋವಂಥ ಮ್ಯೂಸಿಕ್ನ ಇಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಸ್ನೇಹಿತ ಬಳಗಕ್ಕೆ ಈ ಹೊಸ ವರ್ಷದ ಶುಭಾಶಯವನ್ನು ಕೋರ್ತಾ, ಇವತ್ತಿನ ದಿನ ನಮ್ಮದು ಇದು ನೆಪ ಮಾತ್ರ ಅಷ್ಟೇ. ಇವಾಗ ಕೇಕ್ ಕಟ್ಟಿಂಗು ನೆಪ ಮಾತ್ರ. ಹಾಗಾಗಿ ನಮ್ಮದು ಟೀಮ್ ವರ್ಕ್ ಬಗ್ಗೆ ಸ್ವಲ್ಪ ಮಾತಾಡೋದಿದೆ. ಆಮೇಲೆ ಏನು ನಮ್ಮ ಬಿಲ್ವ ವೃಕ್ಷ ವೃದ್ಧಾಶ್ರಮ ಸ್ಟಾರ್ಟ್ ಆಗಿ 5ನೇ ವರ್ಷ ನಡೀತಾ ಇದೆ. ಇದು 5 ವರ್ಷದಲ್ಲಿ ನಾವು ತುಂಬಾ ಸಾಧನೆಗಳನ್ನ ಮಾಡಿದೀವಿ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಸುಮಾರು ಪ್ರೋಗ್ರಾಮ್ಗಳು ಮಾಡಿದೀವಿ ನಾವು. ಮೊನ್ನೆ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಕೂಡ ಮಾಡಿದೀವಿ. ಅದಕ್ಕೆ ಕೂಡ ನೀವೆಲ್ಲ ತುಂಬಾ ಚೆನ್ನಾಗಿ ಬಂದು ಭಾಗವಹಿಸಿ ನನಗೆ ತುಂಬಾ ಒಳ್ಳೆ ಹೆಸರು ಮಾಡಿ ಕೊಟ್ಟಿದ್ದೀವಿ. ಆಮೇಲೆ ಶಿವರಾತ್ರಿ ಹಬ್ಬ ಇರ್ಬೋದು, ತುಂಬಾ 3 ಮಂತ್ಸ್ ಒನ್ಸು ನಾವು ಪ್ರೋಗ್ರಾಮ್ ಮಾಡ್ತಾನೆ ಇರ್ತೀವಿ. ಎಲ್ಲಾ ಪ್ರೋಗ್ರಾಮ್ಗಳಲ್ಲೂ ನೀವು ಭಾಗವಹಿಸಿ ನಮ್ಮ ಖುಷಿ ಕೊಟ್ಟಿದ್ದೀರಾ. ಈಗ ಕೂಡ ನಮ್ದು ಆಶ್ರಮ ಕಾಮಗಾರಿ ಕೆಲಸ ನಡೀತಾ ಇದೆ. ಅದಕ್ಕೆ ಕೂಡ ನಿಮ್ಮೆಲ್ಲರ ಬೆಂಬಲ ತುಂಬಾ ಚೆನ್ನಾಗೇ ಬರ್ತಾ ಇದೆ ನನ್ಗೆ. ಈಗ ಅದರ ಜೊತೆನಲ್ಲಿ ಒಂದು ತುಂಬಾ ಸಿಹಿಯಾದ ಸುದ್ದಿ ಒಂದಿದೆ. ಈಗ ನಾವು ವಯಸ್ಸಾದ ವಯೋವೃದ್ಧರಿಗೆ ಮಾತ್ರ ನಾವು ಆಸರೆ ಕೊಡ್ಬೇಕಂತ ಹೇಳ್ಬಿಟ್ಟು ಬಿಲ್ಡಿಂಗ್ ಕಟ್ತಾ ಇದ್ದು. ಈಗ ಅದರ ಜೊತೆನಲ್ಲಿ ಅಲ್ಲಿ ನಿತ್ಯ ದಾಸೋಹ ಮತ್ತೆ ಅಕ್ಷರಾಭ್ಯಾಸ ಮಕ್ಕಳಿಗೆ ಕೊಡ್ಬೇಕಂತ ಹೇಳ್ಬಿಟ್ಟು ಒಂದು ಬಿಲ್ವ ವೃಕ್ಷ ತ್ರಯಂಬಕೇಶ್ವರ ಮಠ ಅಂತ ಅನ್ನೋದನ್ನ ಒಂದು ಮಠದ ಶಂಕುಸ್ಥಾಪನೆ ಇದೇ ತಿಂಗಳು 21ನೇ ತಾರೀಕು ಇದಕ್ಕೆ ನಿಮ್ಮೆಲ್ಲರ ಬೆಂಬಲ ನನಗೆ ತುಂಬಾ ಬೇಕಾಗಿದೆ. ತುಂಬಾ ಪ್ರತಿಯೊಬ್ರು ಎಫರ್ಟ್ ಹಾಕ್ಬೇಕು. ಯಾಕೆಂದ್ರೆ ಅದು ಒಂದು ಚಿಕ್ಕ ಮಗು ತರ ಇವಾಗ ಇನ್ನು ಬೆಳೆಸ್ತಾ ಇರೋದ್ರಿಂದ ಆಶ್ರಮದ ಜೊತೆನಲ್ಲೇ ಅದು ಕೂಡ ನಾವು ಇನ್ನ ಜನವರಿ 21ನೇ ತಾರೀಕು ಶಂಕುಸ್ಥಾಪನೆ ಪ್ರಾರಂಭ ಮಾಡೋದಕ್ಕೆ ಮೊದಲು ಮತ್ತೆ ಎಲ್ಲರೂ ಒಂದು ಮೀಟಿಂಗ್ ಸೇರಿ ಅದ್ರ ಬಗ್ಗೆ ಯಾವ ರೀತಿ ನಾವು ಪ್ರಚಾರ ಇರ್ಬೋದು ಅಥವಾ ಅದಕ್ಕೆ ನಾವು ಯಾವ ರೀತಿ ಸಹಾಯ ಕೇಳೋದು ಇರ್ಬೋದು ಪ್ರತಿಯೊಂದನ್ನು. ಯಾಕೆಂದ್ರೆ ಇದೆಲ್ಲ ಟೀಮ್ ವರ್ಕ್, ಒಬ್ಬೊಬ್ಬರೇ ಮಾಡುವಂತ ಕೆಲಸ ಅಲ್ಲ. ನಿಮ್ಮೆಲ್ಲರ ಬೆಂಬಲ ತುಂಬಾ ನನಗೆ ಅವಶ್ಯಕತೆ ಇದೆ. ಇದೇ ರೀತಿ ನೀವು ನನ್ನ ಜೊತೆ ಇರೋದು ನನಗೆ ತುಂಬಾ ಖುಷಿ ಇದೆ. ದಯವಿಟ್ಟು ನಿಮ್ ಮುಂದೆ ಕೂಡ ನೀವು ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ.
ನನಗೆ ಇವತ್ತು ಆ್ಯಕ್ಚುಲಿ ನೇತ್ರಮ್ಮ ಅವ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ಖುಷಿನೇ ಆಗ್ತಿತ್ತು. ಸೊ ಆವಾಗಿಂದ ನನಗೆ ನೇತ್ರಮ್ಮ ಅವ್ರ ಪರಿಚಯ ಆಗುತ್ತೆ. ನನ್ನ ಮೈಂಡ್ ಸೆಟ್ಟು ಸ್ವಲ್ಪ ಸಮಾಜ ಸೇವೆ ಮತ್ತು ಈ ಥರ ಆಶ್ರಮ, ಒಂದು ಹೆಲ್ಪಿಂಗ್ ನೇಚರು, ಈ ಆಶ್ರಮಗಳು, ವೃದ್ಧಾಶ್ರಮ ಆಗಿರ್ಬೋದು, ಈ ಮಠ ದೇಶಗಳಲ್ಲಿ ಏನಾದ್ರು ಒಂದು ಸೇವೆ ಮಾಡೋದು, ಆ ಥರ ಮೈಂಡ್ ಸೆಟ್ ನಂದು ಒಂದು ಸ್ವಲ್ಪ ಇತ್ತು. ಬಟ್ ಆದರೆ ನನಗೆ ಈ ಥರ ಒಂದು ಕನೆಕ್ಷನ್ ಸಿಕ್ಕಿರಲಿಲ್ಲ. ಆಯಿತಾ, ಏನೂ ಗೊತ್ತಿಲ್ಲ, ಎಲ್ಲಿಂದೆಲ್ಲ ಬಂದು ಏನೋ ನನಗೊಂದು ಕ್ಯಾಚ್ ಆದಂಗೆ ಆಯಿತು. ನೇತ್ರಮ್ಮವರು ಯೂಟ್ಯೂಬ್ ವೀಡಿಯೋಸ್ಗೆ ಹೆಲ್ಪ್ ಕೇಳ್ಕೊಂಡು ಬಂದಾಗ ಅವರು ಹೇಳಿದಂಥ ಮಾತುಗಳು, ಅವ್ರು ಮಾಡ್ತಿರೋವಂಥ ಸಮಾಜ ಸೇವೆ ನನಗಂತೂ ತುಂಬಾ ಇಷ್ಟ ಆಯಿತು. ಯಾಕಂದರೆ ಇವ್ರು ಮಾಡ್ತಿರೋವಂಥ ಸೇವೆ ಅದು ಅಷ್ಟು ಈಸಿ ಅಲ್ಲ. ಅವ್ರು ಹೇಳಿದರು, ಒಬ್ಬರು ಅವ್ರಿಗೂ ಇದೆ ಮೈಂಡ್ ಸೆಟ್, ನಮಗೂ ಸಮಾಜ ಸೇವೆ ಮಾಡಬೇಕು, ಆಬ್ವಿಯಸ್ಲಿ ನಮಗೂ ಇದೆ ಸಮಾಜ ಸೇವೆ ಮಾಡಬೇಕು ಅಂತ. ಆದರೆ ನನ್ನ ಕೈಲಿ ಆಗಲ್ಲ, ಅದೆಲ್ಲರಿಗೂ ಸಾಧ್ಯ ಇಲ್ಲ, ಕೆಲವೊಬ್ಬರಿಗೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಆ ಗುಣ, ಆ ಶಕ್ತಿ ನೇತ್ರಮ್ಮನವರಲ್ಲಿದೆ. ನಾನು ಅವ್ರು ನೋಡಿದ್ದಕ್ಕೆ ಕೇವಲ 3 ಮಂತ್ಸ್ ಅಷ್ಟೇ. ಆ 3 ಮಂತ್ಸಲ್ಲಿ ನಾನು ಅಮ್ಮನಲ್ಲಿ ತುಂಬ ಸಾಕಷ್ಟು ಕಲ್ತಿದ್ದೀನಿ. ನಾನು ಅನ್ಕೋತೀನಿ ಎಷ್ಟೊಂದು ಗುಣಗಳನ್ನ ನಾವು ಬೆಳೆಸ್ಕೋಬೇಕಂತ. ಅಷ್ಟೇ ಅಲ್ಲ, ನನ್ನ ಮಗ ಅವ್ರ ಜೊತೆ ಓಡಾಡಿಕೊಂಡು ಅಮ್ಮ ಅವರು ಎಷ್ಟು ಕಷ್ಟಪಡ್ತಿದ್ದಾರೆ, ಸಪೋರ್ಟ್ ಮಾಡೋಣ ಅಂತ ನನ್ನ ಮನೆಯಲ್ಲಿ ಮಕ್ಕಳು, ಹಸ್ಬೆಂಡ್ ಕೂಡ ಹೇಳ್ತಾ ಇರ್ತಾರೆ. ಹಾಗೆ ಅದು ಗುಣ, ಸಮಾಜ ಸೇವೆ ನನ್ನ ಒಬ್ಬರಿಗೆಲ್ಲ ನಮ್ಮ ಫ್ಯಾಮಿಲಿಗೂ ಕೂಡ ಇಷ್ಟ ಆಯಿತು. ಈಗ ಅಮ್ಮನವ್ರು ಈಗ ಹೊಸದಾಗಿ ಒಂದು ಮಠನ ಮಾಡ್ತಾಯಿದ್ದೀವಿ ಅಂತಿದ್ದಾರೆ. ಖಂಡಿತವಾಗ್ಲೂ ನಮ್ಮ ಕೈಲಿ ಮುಂದೆ ಈಗಾಗಿಲ್ಲ ಅಂದ್ರೂ ಮುಂದೆ ನಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ಮಾಡ್ತೀವಿ. ನಿಮ್ಮಿಂದ 4 ಜನಕ್ಕೆ ಉಪಯೋಗ ಆಗಲಿ. ನಾವು ಮಾರಲ್ ಸಪೋರ್ಟ್ ಕೊಟ್ಟು ಎಕ್ಸ್ಪೆಕ್ಟ್ ಮಾಡದೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದರೆ ಅದೊಂದು ದೈವ ಶಕ್ತಿ. ಆ್ಯಕ್ಚುಲಿ ಇದೆಲ್ಲ ಸಾಧ್ಯನೇ ಇಲ್ಲ. ಇದು ಈಗ ಕೆಲವರು ಯಾರು ಆದರೂ ಪರಿಚಯ ಮಾಡಿಕೊಂಡ್ರೆ ನಾನು ಈ ಥರ ಸಮಾಜ ಸೇವೆ ಮಾಡ್ತಿದ್ದೀನಿ, ನನಗೆ ಧನ ಸಹಾಯ ಮಾಡಿ ಅಂತಲೇ ಕೇಳಿದ್ರು. ಅಮ್ಮನವ್ರ ಬಾಯಲ್ಲಿ ಇದುವರೆಗೂ ಕೂಡ ನಾನೇ 10 ಸಾರಿ ಹೇಳಿದ್ರು ಕೂಡ ಅವ್ರು ಯಾವತ್ತೂ ಕೂಡ ನೀವು ಧನ ಸಹಾಯ ಮಾಡಿ ಅಂತ ಕೇಳೇ ಇಲ್ಲ. ನನ್ನ ಗೊತ್ತಿಲ್ಲ, ಆ ಒಂದು ಶಕ್ತಿನೇ, ಆ ದೈವ ಶಕ್ತಿನೇ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೆ. ಖಂಡಿತ ನಿಮ್ಮ ಟೀಮ್ ಜೊತೆ ನಾನು ಇರ್ತೀನಿ. ನಿಮ್ಮ ಈ ಟೀಮ್ ಜೊತೆ ನಾನು ಹೊಸಬ್ಳಾಗಿರೋದಕ್ಕೆ, ನಾನು ಸೇರ್ಕೊಂಡಿರೋದಕ್ಕೆ ಐ ಆಮ್ ಹ್ಯಾಪಿ. ಒಳ್ಳೆಯದಾಗಲಿ ಅಮ್ಮ. ಥ್ಯಾಂಕ್ ಯು. ನೇತ್ರಮ್ಮ ಅವರು ಹೊಸ್ದಾಗಿ ಆಶ್ರಮನ ಕಟ್ತಿದ್ದಾರೆ ಮತ್ತು ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದಕ್ಕೆ ನಿಮಗೆ ಯಾರಿಗಾದ್ರೂ ಧನ ಸಹಾಯ ಮಾಡಬೇಕು ಅಂತ ಮನಸ್ಸಿರೋರು ಅವ್ರ ಸ್ಕ್ಯಾನರ್ನ ನಾನು ಇಲ್ಲಿ ಹಾಕಿರ್ತೀನಿ, ನೀವು ಅವರಿಗೆ ಸಹಾಯನ ಮಾಡ್ಬೋದು.